ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನೀವು 2027ರ ಪರೀಕ್ಷೆನ ಗುರಿಯಲ್ಲಿಟ್ಕೊಂಡು ಈ ವರ್ಷ ನಾನು ಚೆನ್ನಾಗಿ ಓದ್ಕೊಂಡು 365 ದಿನಗಳ ಕಾಲ ಡೆಡಿಕೇಶನ್ ಇಂದ ಓದಿ IAS ಎಕ್ಸಾಮ್ನ ಪಾಸ್ ಆಗಬೇಕು ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ. UPSC ಎಕ್ಸಾಮ್ಗೆ ಫುಲ್ ಟೈಮ್ ನೀವು ಸ್ಟಡಿ ಮಾಡ್ತಾ ಇದ್ರೆ, ಪ್ರತಿದಿನ ನಿಮಗೆ 8 ರಿಂದ 10 ಗಂಟೆ ಟೈಮ್ ಸಿಗ್ತಾ ಇದೆ ಅಂತ ಅಂದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಇದೆ. ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ತರ ನೀವು ಸ್ಟಡಿ ಮಾಡಿದಲ್ಲಿ ಒಂದು ನಿಮ್ಮ ಟೈಮ್ ಸೇವ್ ಆಗುತ್ತೆ, ಎರಡು ನಿಮ್ಮ ಎನರ್ಜಿ ಕೂಡ ಸೇವ್ ಆಗುತ್ತೆ. ಇದನ್ನ ಯಾರು ನಿಮಗೆ ಕೊಡೋದಿಲ್ಲ. ನಿಮಗೆ ದುಡ್ಡು ಯಾರನ್ನಾದ್ರೂ ತಂದು ಕೊಡಬಹುದು, ಬಟ್ ನಿಮಗೆ ನಿಮ್ಮ ಎನರ್ಜಿನ ಮತ್ತು ನಿಮ್ಮ ಟೈಮ್ ಅನ್ನು ವಾಪಸ್ ಯಾರು ಕೊಡೋದಿಲ್ಲ. ದಯವಿಟ್ಟು ಈ ವಿಡಿಯೋದಲ್ಲಿ ನಾನು ಏನ್ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿ. ಇದಿಷ್ಟೇ ಮಾಡಿ ಒಂದು ವರ್ಷ, ನೆಕ್ಸ್ಟ್ ವರ್ಷ ನೀವು ಎಕ್ಸಾಮ್ ಪಾಸ್ ಆಗ್ತೀರಿ. ಹಾಗೆ ಇನ್ನೂ ಒಂದು ಅಂಶ ನಾನು ಹೇಳಬೇಕು, ಈ ವಿಡಿಯೋದಲ್ಲಿ ನಾನು ಆಪ್ಷನಲ್ ಬಗ್ಗೆ ಮಾತಾಡೋದಿಲ್ಲ. ನಾನು ಏನ್ ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ನೀವು ಫ್ರೆಶರ್ ಇದ್ದೀರಿ, ಫಸ್ಟ್ ಟೈಮ್ UPSC ತಯಾರಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ಆಪ್ಷನಲ್ ಬೇಡ. ನೀವು ತುಂಬಾ ಕನ್ನಡ ಮಾಧ್ಯಮದವರು ಇದ್ದೀರಿ, ಗ್ರಾಮೀಣ ಭಾಗದವರು ಇದ್ದೀರಿ ಅಂದ್ರೆ ಆಪ್ಷನಲ್ ಈಗ ಮುಟ್ಟೋದು ಬೇಡ. ಕಂಪ್ಲೀಟ್ ಆಪ್ಷನಲ್ ಒಂದನ್ನ ಹೊರತುಪಡಿಸಿದ್ರೆ ಎಲ್ಲ ಪ್ರಿಲಿಮ್ಸ್, ಮೇನ್ಸ್, GS ಎಲ್ಲ ರೆಡಿ ಮಾಡ್ಕೊಂಡು ನೀವು ಎಕ್ಸಾಮ್ ಬರೆದ್ರೆ ಮುಂದಿನ ವರ್ಷ, ಆಮೇಲೆ ಮುಂದೆ ನಿಮ್ ಟೈಮ್ ಸಿಗುತ್ತಲ್ಲ ಅವಾಗ ಆಪ್ಷನಲ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಎಲ್ಲ ಒಂದೇ ಸಾರಿ ಒತ್ತಡ ಹಾಕೊಂಡ್ರೆ ನಿಮ್ಗೆ ಟೈಮ್ ಅಷ್ಟು ಸಾಕಾಗೋದಿಲ್ಲ. ಇದು ಮೊದಲೇದು. ಇನ್ನೊಂದು, ಪಾಂಚಜನ್ಯ IAS ನಿಂದ ಹೊಸ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದೆ, ಅಡ್ಮಿಷನ್ ಓಪನ್ ಆಗಿದೆ. ನೀವು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಡೀಟೇಲ್ಸ್ ಕಳ್ಸಿಕೊಡ್ತೀವಿ. ನಿಮಗೆ ಡೀಟೇಲ್ಸ್ ಕಳ್ಸಿಕೊಡ್ತಾರೆ ನಿಮಗೆ ನಮ್ಮ ಟೀಮ್ನವರು. ಮತ್ತು ಏನಾದ್ರು ಡೌಟ್ಸ್ಗಳಿದ್ರೆ ನೀವು ಮೆಸೇಜ್ ಮಾಡಿ, ನಾನು ಕೂಡ ಒಂದು ಆಡಿಯೋ ಮೆಸೇಜ್ ಹಾಕ್ತೀನಿ. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವು ಜಾಯ್ನ್ ಆದ್ರೆ ಒಂದು ವರ್ಷ ತುಂಬಾ ನೀಟಾಗಿ ಗೈಡೆನ್ಸ್ ಕೊಡ್ತೀವಿ ನಿಮಗೆ. ನೀವು ಎಕ್ಸಾಮ್ ಬರೆದು ಪಾಸ್ ಆಗೇ ಆಗ್ತೀರಿ. ಸರಿ, ಹಾಗಾದ್ರೆ ಸರ್ ನಾವು ಪಾರ್ಟ್ ಟೈಮ್ ಸ್ಟಡಿ ಮಾಡ್ತೀವಿ, ನಾವು ಹೌಸ್ ವೈಫ್ ಇದೀವಿ, ನಾವು ಕಾಲೇಜ್ ಸ್ಟೂಡೆಂಟ್ ಇದೀವಿ, ನಾವು ಜಾಬ್ ಹೋಲ್ಡರ್ ಇದೀವಿ, ನಾವೇನ್ ಮಾಡಬೇಕು? ನಿಮಗೊಂದು ಬೇರೆ ವಿಡಿಯೋ ಇದೆ. ಓಕೆ, ಹೌ ಟು ಸ್ಟಡಿ ಫಾರ್ UPSC ವರ್ಕಿಂಗ್ ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ಪಾಂಚಜನ್ಯ IAS ಅಂತ ಹೊಡೀರಿ, ಮುಂದೆ ನಿಮಗೊಂದು ವಿಡಿಯೋ ಸಿಗುತ್ತೆ. ಅಥವಾ ನಾನು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಯಾರಾದ್ರೂ ಆ ಥರ ಇರೋರು ಕಮೆಂಟ್ ಸೆಕ್ಷನ್ ಬರೀರಿ, ನಾನು ಕಮೆಂಟ್ ಸೆಕ್ಷನ್ ಲಿಂಕ್ ಕೊಡ್ತೀನಿ, ಅದನ್ನ ನೀವು ನೋಡ್ಕೊಳ್ಬಹುದು. ಇದು ಫುಲ್ ಟೈಮ್ ಸ್ಟಡಿ ಮಾಡೋರಿಗೆ. ಸರಿನಾ? ಹಾಗಾದ್ರೆ 2027ರ UPSCಗೆ ಡೈಲಿ ಡಿಸಿಪ್ಲಿನ್ ಯಾವ ತರ ಇರಬೇಕು ಅನ್ನುವಂಥ ಒಂದು ಬ್ಲೂ ಪ್ರಿಂಟ್ ಅನ್ನು ನಾನು ಈ ವಿಡಿಯೋದಲ್ಲಿ ಕೊಡೋಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ರಿಯಾಲಿಟಿನ ತಿಳ್ಕೊಳ್ಳೋಣ. UPSC ಅಂತ ಅಂದ್ರೆ ನೋಡಿ, UPSC ಅನ್ನೋದು ಜಸ್ಟ್ ಮೋಟಿವೇಶನ್ ಅಲ್ಲ. ಮೋಟಿವೇಶನ್ UPSC ಕ್ಲಿಯರ್ ಮಾಡೋಕೆ ಸಾಕಾಗೋದಿಲ್ಲ. ನೀವು ಎಷ್ಟೇ ಮೋಟಿವೇಶನ್ ಇಟ್ಕೊಂಡು ಹೋದ್ರೂ ಕೂಡ ಒಂದಲ್ಲ ಒಂದಿನ ನಿಮ್ಗೆ ಬೇಜಾರು ಅಂತ, ಅಯ್ಯೋ ನಾನು ಬಹುಶಃ ರಾಂಗ್ ಟ್ರ್ಯಾಕ್ ಬಂದೆ, ನಾನು ತಪ್ಪು ದಾರಿಲಿ ಬಂದೆ, ನಾನು ಯಶಸ್ವಿ ಆಗಲ್ವೇನು ಅನ್ನುವಂಥ ಗೊಂದಲ, ಅನುಮಾನ ಅಥವಾ ಖಿನ್ನತೆಗಳು ನಿಮ್ಮನ್ನ ಕಾಡೋಕೆ ಆರಂಭ ಆಗುತ್ತೆ ಯಾವಾಗ ನೀವು ಮೋಟಿವೇಶನ್ ಇಟ್ಕೊಂಡು ಹೋದಾಗ. ಆದ್ರೆ ನೀವು ಶಿಸ್ತನ್ನ, ಕನ್ಸಿಸ್ಟೆನ್ಸಿಯನ್ನ ನಿರಂತರವಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರಿ ಅನ್ಕೊಳ್ಳಿ, ಕ್ಲಿಯರ್ ಮಾಡೇ ಮಾಡ್ತೀರಿ. ಬಹಳಷ್ಟು ಜನ ಟಾಪರ್ಗಳು ಕ್ಲಿಯರ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೊಬ್ಬ ಗೈಡರ್ ಇರ್ತಾರೆ. ಬಹಳಷ್ಟು ನಾನು ಹೇಳ್ತಾ ಇದ್ದೆ ಏನಂತ ಅಂದ್ರೆ, ನಾನು ಹಿಂದೆ ಒಂದು ಕಮೆಂಟ್ ಹಾಕಿದ್ದೆ, ಟ್ವಿಟರ್ ಕೂಡ ಬರೆದಿದ್ದೆ, ಯೂಟ್ಯೂಬ್ ಅಲ್ಲಿ ಕೂಡ ಬರೆದಿದ್ದೆ. ಏನಂದ್ರೆ, ನೀವು ಬಡ ವಿದ್ಯಾರ್ಥಿಗಳಾಗಿದ್ರೆ ಆಫ್ಲೈನ್ ಕೋಚಿಂಗ್ ಜಾಯಿನ್ ಆಗೋ ಬದಲು, ನಾನು ಹೇಳ್ತಾ ಇರೋದನ್ನ ಗಮನ ಇಟ್ಕೊಂಡು ಕೇಳಿ, ಆಫ್ಲೈನ್ ಕೋಚಿಂಗ್ ಜಾಯಿನ್ ಆಗೋ ಬದಲು ಆನ್ಲೈನ್ ಕೋಚಿಂಗ್ ಜಾಯಿನ್ ಆಗಿ ಅದೇ ದುಡ್ಡನ್ನ ಒಂದು ಲ್ಯಾಪ್ಟಾಪ್ ಮೇಲೆ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಇವತ್ತು AI ಬಂದಿದೆ, ಲ್ಯಾಪ್ಟಾಪ್ ನಿಮ್ಗೆ ತುಂಬಾ ಅನುಕೂಲ ಮಾಡ್ಕೊಡುತ್ತೆ. ನಮ್ಮ ಪಾಂಚಜನ್ಯ IAS ನ ಆನ್ಲೈನ್ ಕೋಚಿಂಗ್ ಜಾಯಿನ್ ಆಗಿ ಪ್ಲಸ್ ಒಂದು ಲ್ಯಾಪ್ಟಾಪ್ ಇರಲಿ, ನಾನೇ ಗೈಡ್ ಮಾಡ್ತೀನಿ ನಿಮಗೆ ಪರ್ಸನಲ್ ಆಗಿ. ನೀವು ಎಷ್ಟೇ ಜನ ಜಾಯಿನ್ ಆಗಿ ನಾನೇ ಪರ್ಸನಲ್ ಆಗಿ ಗೈಡ್ ಮಾಡೋದು. ಸರ್ ಅದು ಹೇಗೆ ಸಾಧ್ಯ ಸರ್? ಇಷ್ಟು ಜನರಲ್ಲ ನೀವು ಒಬ್ರು ಹೇಗೆ ಮೇಂಟೈನ್ ಮಾಡ್ತೀರಿ? ನಾನು ಟಾರ್ಗೆಟ್ ಕೊಡ್ತೀನಿ ನಿಮಗೆ, ಒಂದೊಂದು ತಿಂಗಳ ಟಾರ್ಗೆಟ್ ಕೊಡ್ತೀನಿ. ಅಷ್ಟು ಮುಗಿಸ್ಕೊಂಡು ಬಂದು ನಂಗೆ ಒಂದು ಮೆಸೇಜ್ ಮಾಡ್ತಾ ಹೋದ್ರೆ ಒಂದು ವರ್ಷದಲ್ಲಿ ನೀವು ರೆಡಿ ಆಗ್ತೀರಿ. ಸರಿ, ಸೊ ಇದು ಮತ್ತೊಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ಮತ್ತೆ ಇಲ್ಲಿ, ಇಫ್ ಯು ಫಾಲೋ ದಿಸ್ ಶೆಡ್ಯೂಲ್ ಆನೆಸ್ಟ್ಲಿ, ಸೆಲೆಕ್ಷನ್ ಈಸ್ ರಿಯಲಿಸ್ಟಿಕ್. ನೀವು ಈ ಶೆಡ್ಯೂಲ್ ಅನ್ನ ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡಿದ್ರೆ, ಬರ್ದಿಟ್ಕೊಡ್ರಿ ನನ್ನ ಮಾತನ್ನ, ನೀವು ಕ್ಲಿಯರ್ ಮಾಡ್ತೀರಿ. ನಮಗೆ ಈ ತರ ಹೇಳೋರು ಯಾರು ಇರಲಿಲ್ಲ, ನಾನು ನಿಮಗೋಸ್ಕರ ಅಂತಾನೆ ಹೇಳ್ತಾ ಇದ್ದೀನಿ, ನೀವು ಮಾಡಬೇಕು, ಅದಷ್ಟೇ. ಸರಿ, ಹಾಗಾದ್ರೆ ನೋಡೋಣ ಯಾವ ತರ ಇರಬೇಕು. ನೋಡಿ, ಬಹಳ ಜನ ಹೇಳ್ತಾರೆ ನಾನು 12 ಗಂಟೆ ಓದಿದ್ದೆ, 13 ಗಂಟೆ ಓದಿದ್ದೆ. ಹೌದು, ಎಕ್ಸಾಮ್ ಸಮೀಪ ಬಂದಾಗ, 1 ತಿಂಗಳಿರುವಾಗ, 15 ದಿನ ಇರುವಾಗ ಅಥವಾ ಒಂದು ವಾರ ಇರುವಾಗ ಓದ್ತಾರೆ. ಅಷ್ಟು ಸಾಮರ್ಥ್ಯ ನಮ್ಮಲ್ಲಿ ಬಂದೇ ಬರುತ್ತೆ. ಆದ್ರೆ ಎಕ್ಸಾಮ್ ಇನ್ನೂ ತುಂಬಾ ದೂರ ಇದ್ದಾಗ ಆ ಥರ ಓದೋದು ತುಂಬಾ ಅಪರೂಪ. ಸೊ ಎಕ್ಸಾಮ್ ತುಂಬ ದೂರ ಇದ್ದಾಗ ಆ ಥರ ಓದೋದು ತುಂಬ ಅಪರೂಪ. ಹಾಗಾಗಿ ನಾನೊಂದು ಐಡಿಯಲ್ ಟಾರ್ಗೆಟ್ ಹಾಕೊಳ್ತೀನಿ. 9 ರಿಂದ 10 ಗಂಟೆಗಳ ಅಧ್ಯಯನ ನಿಮ್ಮದು ಪ್ರತಿದಿನ. ಯಾವ ಥರ ಇರುತ್ತೆ? ಮೊದಲೇ ನೋಡಿ, ಕೋಚಿಂಗ್. ಈಗ ನಾನು ನಮ್ಮ ಸಂಸ್ಥೆಯಿಂದ ತೆಗೆದುಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಪ್ರತಿದಿನ 3 ಅವರ್ ಲೈವ್ ಕ್ಲಾಸ್ ಇರುತ್ತೆ, ಪ್ಲಸ್ 1 ಅವರ್ ನೀವು ರೆಕಾರ್ಡೆಡ್ ನೋಡ್ಕೊಳ್ಬೇಕಾಗುತ್ತೆ. ಬರ್ತಾ ರೆಕಾರ್ಡೆಡ್ ಜಾಸ್ತಿ ಆಗುತ್ತೆ, ಲೈವ್ ಕ್ಲಾಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕರೆಂಟ್ ಅಫೇರ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ, ಟೆಸ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಹೇಳ್ಬೇಕು ನಿಮಗೆ, ಪಾಂಚಜನ್ಯ IAS ಯಾವ ಥರ ನಡೆಯುತ್ತೆ? ವರ್ಷದಲ್ಲಿ 365 ದಿನ ಇರುತ್ತೆ. ಸೊ ಇದರಲ್ಲಿ ನಾವು ಸ್ಯಾಟರ್ಡೆ ಮತ್ತು ಸಂಡೇ ಕ್ಲಾಸ್ ತೊಗೊಳ್ಳೋದಿಲ್ಲ. ನಿಮಗೆ ರಿವಿಷನ್ಗೋಸ್ಕರ, ನೋಟ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಬ್ರೇಕ್ ಕೊಡ್ತೀವಿ. ಸೊ 265 ದಿನ ನಮಗೆ ಸುಮಾರು 52 + 52 ಅಂತ ತೊಗೊಂಡ್ರೆ 100 ಡೇಸ್ ಹೋಯಿತು. 100 ಡೇಸ್ ನಮ್ಮಲ್ಲಿ ಕ್ಲಾಸಸ್ ನಡೆಯಲ್ಲ. ಉಳಿದಿರೋದು 266 ದಿನ, 65 ದಿನ. ಇದರಲ್ಲಿ ಒಂದು 10 ದಿನ ಮೇ ತಿಂಗಳಲ್ಲಿ, ಒಂದು 10 ದಿನ ಅಕ್ಟೋಬರ್ ತಿಂಗಳಲ್ಲಿ ರಜೆ ಇರುತ್ತೆ ನಿಮಗೆ. ಸೊ ಉಳಿದಿರೋ ಟೈಮ್ ನಮಗೆ ಸುಮಾರು 250 ದಿನ ಅನ್ಕೊಡ್ರಿ. ಪ್ರತಿದಿನ 4 ಗಂಟೆ ಕ್ಲಾಸಸ್ ನಿಮಗೆ. 250 × 4 ಅಂದಾಜು 1000 ಅವರ್ ಕ್ಲಾಸಸ್ ಆಯ್ತಲ್ವಾ? ಸೊ ಈ ಥರ ನಾವು ಟೀಚ್ ಮಾಡ್ತೀವಿ ನಿಮಗೆ. ನಾವು ಪ್ಲಾನ್ ಮಾಡ್ಕೊಂಡು ನಿಮಗೆ ಟೀಚ್ ಮಾಡುವಾಗ ನೀವು ಪ್ಲಾನ್ ಮಾಡ್ಕೊಂಡು ಸ್ಟಡಿ ಮಾಡಬೇಕಲ್ವಾ? ಕ್ಲಿಯರ್ ಆಯ್ತಾ? ಸೊ ಈ ಥರ. ಸರಿ, ಹಾಗಾದ್ರೆ ಏನು, 1 ಅವರ್ಗೆ ಒಂದು ಅಂದಾಜು 5 ರಿಂದ 6 ಪೇಜ್ ಅಥವಾ 7 ಪೇಜ್ ಓದ್ತಾ ಇದ್ದೀರಿ ಅಂದ್ರೆ ಸುಮಾರು ಒಂದು 7000 ಪುಟ ಓದೋದಿರುತ್ತೆ. UPSC GS ಎಲ್ಲ ಸೇರಿಸಿದ್ರೆ, ಆಪ್ಷನಲ್ ಎಲ್ಲ ಸೇರಿಸಿದ್ರೆ. ನಾನು ಆಪ್ಷನಲ್ ಬಿಟ್ಟು ಹೇಳ್ತಾ ಇದ್ದೀನಿ ನಿಮಗೆ ಫಸ್ಟ್ ವರ್ಷ. ಸರಿ, ಹಾಗಾದ್ರೆ ಕ್ಲಾಸ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ರಿ. ಪ್ರತಿದಿನ 4 ಅವರ್ ಕ್ಲಾಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಕೇಳುವಾಗುತ್ತೆ. ಇಲ್ಲ, ಮ್ಯಾಕ್ಸಿಮಮ್ 4:15 ಅಥವಾ 5 ಅವರ್ ಓಕೆ ನಡೆಯುತ್ತೆ. ಅದಕ್ಕಿಂತ ಜಾಸ್ತಿ ಕ್ಲಾಸ್ ಕೇಳಬಾರ್ದು, ನೆನಪುಳಿಯೋದಿಲ್ಲ.
ಇದರಲ್ಲಿ ಆ್ಯಕ್ಟಿವ್ ಲಿಸ್ನಿಂಗ್ ಇರಬೇಕು ನಿಮ್ಮದು. ಸುಮ್ಮನೆ ಕ್ಲಾಸಲ್ಲಿ ಕೂತಿದ್ದೀನಿ, ಸರ್ ಏನು ಹೇಳ್ತಾ ಇದ್ದಾರೆ ಅರ್ಥ ಆಗ್ತಾ ಇದೆ, ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡೋ ಥರ ನೋಡೋ ಹಾಗಲ್ಲ. ದುರಂಧರ್ ಸಿನಿಮಾ ಅಲ್ಲ. ಓಕೆ, ನಮ್ಮ ಕ್ಲಾಸಸ್ ಅಂದರೆ ಕ್ಲಾಸ್ ಕೇಳೋವಾಗ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಿರ್ತೀವಲ್ಲ, ಕಠಿಣ ಪದಗಳ ಅರ್ಥ ಹೇಳ್ತಿರ್ತೀವಿ, ಅದನ್ನೆಲ್ಲ ಮಾರ್ಕ್ ಮಾಡ್ಕೊಳ್ಬೇಕು, ಪಾಯಿಂಟ್ಸ್ ಬರ್ಕೊಳ್ತಾ ಇರಬೇಕು. ನೀವು ಜಾಯ್ನ್ ಆದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ಥರ ಟೀಚ್ ಮಾಡ್ತೀನಿ ಅಂತ. ಮತ್ತು ಕ್ಲಾಸ್ಗೂ ಒಂದು ಶೆಡ್ಯೂಲ್ ಇರಬೇಕು. ಭಾಳಷ್ಟು ಜನ ಕೆಲವೊಂದು ಕಡೆ ಕೋಚಿಂಗ್ ಜಾಯ್ನ್ ಆಗಿರ್ತೀರಿ. ಒಂದೊಂದು ಸಾರಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12ವರೆಗೂ ಕ್ಲಾಸ್ ಇರುತ್ತೆ, ಒಂದೊಂದು ಸಾರಿ ಮಧ್ಯಾಹ್ನ 2ರಿಂದ ರಾತ್ರಿ 8ವರೆಗೂ ಕ್ಲಾಸ್ ಇರುತ್ತೆ. ನಮ್ಮಲ್ಲಿ ಆ ಥರ ಇಲ್ಲ. ಸಿಸ್ಟಮೆಟಿಕ್ ಆಗಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಅಥವಾ 11ರಿಂದ ಮಧ್ಯಾಹ್ನ 3 ಈ ನಡುವೆ ನಮ್ಮ ಕ್ಲಾಸಸ್ ನಡೆಯುತ್ತೆ ನಿಮಗೆ. ಅಥವಾ ಯಾರಾದರೂ ಜಾಬ್ ಪ್ರೊಫೆಷನಲ್ ವರ್ಕರ್ ಇದ್ದರೆ, ಹೌಸ್ ವೈಫ್ ಇದ್ದರೆ ನಿಮಗೆ ರೆಕಾರ್ಡೆಡ್ ಕೂಡ ಸಿಗುತ್ತೆ. ಆಮೇಲೆ ಪ್ಲಾನ್ ಹಾಕೊಡ್ತೀವಿ, ಅಷ್ಟು ಮಾಡ್ತಾ ಹೋಗೋದು. ಸರಿ, 4 ಅವರ್ ಕ್ಲಾಸ್ ಕೇಳಿದ್ರಾ? ಈ ಕೇಳಿರುವಂಥ ಕ್ಲಾಸನ್ನು ಮತ್ತೆ ರಿವಿಷನ್ ಮಾಡಬೇಕು. 2 ಅವರ್ ಕ್ಲಾಸ್ ಕೇಳಿರೋದನ್ನು 1 ಅವರಲ್ಲಿ ರಿವಿಷನ್ ಮಾಡ್ತೀರಿ. ಯಾಕಂದರೆ ನಾನೇ ಟೀಚ್ ಮಾಡಿರ್ತೀನಿ, ಅದನ್ನು 1 ಅವರಲ್ಲಿ ರಿವಿಷನ್ ಮಾಡ್ಬೋದು ಥರನೇ ಟೀಚ್ ಮಾಡಿರ್ತೀನಿ ನಿಮಗೆ. ಓಕೆ, ಸೊ 4 ಅವರ್ ಕ್ಲಾಸನ್ನು 2 ಅವರಲ್ಲಿ ರಿವಿಷನ್ ಮಾಡಬೇಕು. ಸೊ 6 ಅವರ್ ಆಯಿತಾ, ಇಲ್ಲಿಗೆ 6 ಅವರ್ಸ್ ಆಯಿತಾ? ಸೊ ರಿವೈಸ್ ಯಾವ ಥರ ಮಾಡಬೇಕು? ವೆರಿ ಇಂಪಾರ್ಟೆಂಟ್ ಥಿಂಗ್, ಅವತ್ತಿಂದ ಅವತ್ತೇ ರಿವಿಷನ್ ಮಾಡಬೇಕು. ತುಂಬ ಜನ ಮುಂದಕ್ಕೆ ಹಾಕಿಬಿಡ್ತಾರೆ, ಆರಾಮಾಗಿ ಇರಲಿ. ದಯವಿಟ್ಟು ಆ ತಪ್ಪು ಮಾಡಬೇಡಿ. 24 ಗಂಟೆಗಳ ಒಳಗಾಗಿ ಫಸ್ಟ್ ರೌಂಡ್ ರಿವಿಷನ್ ಆಗಬೇಕು. ಏನು ಕಲಿಸಿದ್ವಿ ನಾವು ಅದು ರಿವಿಷನ್ ಆಗಬೇಕು. ಈ ತಪ್ಪು ಮಾಡಬೇಡಿ. ನೋಡಿ, ನೀವೇನಾದರೂ ಯಾವುದೋ ಇಂಗ್ಲೀಷ್ ಸಂಸ್ಥೆಯಲ್ಲಿ ಕೋಚಿಂಗ್ ಜಾಯ್ನ್ ಆಗಿದ್ದರೆ, ಅಥವಾ ನೀವು ಯಾವುದೋ ಒಂದು ಕಡೆ ಬೇರೆ ರಾಜ್ಯದಲ್ಲಿ ಹೋಗಿ ದಿಲ್ಲಿ, ಹೈದರಾಬಾದ್ನಲ್ಲಿ ಇದ್ದೀರಿ ಅಂದರೆ, ಆ ಥರ ತಪ್ಪು ಮಾಡಿ ಅರ್ಥ ಆಗ್ತಾ ಇಲ್ಲ ಅಂದರೆ, ಇಲ್ಲಿ ನಾವೇ ಟೀಚ್ ಮಾಡುವಾಗ ತುಂಬ ಸಣ್ಣ ಸಣ್ಣ ಸಬ್ಜೆಕ್ಟ್ಗಳನ್ನು ಸಿಂಪಲ್ ಭಾಷೆಯಲ್ಲಿ ಹೇಳುವಾಗ ಆರಾಮಾಗಿ ಅರ್ಥ ಮಾಡ್ಕೊಳ್ಬೋದು. ರಿವಿಷನ್ ಮಾಡಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಾರ್ಟ್ ನೋಟ್ಸ್ ಕಂಪಲ್ಸರಿ. ಯು ಹ್ಯಾವ್ ಟು ಮೇಕ್ ಶಾರ್ಟ್ ನೋಟ್ಸ್ ಮಾಡಲೇಬೇಕು. ಮ್ಯಾಪಿಂಗ್ ಒಂದು ಸಬ್ಜೆಕ್ಟನ್ನು ಬಿಟ್ಟರೆ ಉಳಿದಿರೋದೆಲ್ಲದಕ್ಕೂ ಶಾರ್ಟ್ ನೋಟ್ಸ್ ನಿಮ್ಮ ಬಳಿ ಇರಲೇಬೇಕು. ಇಟ್ ಈಸ್ ಕಂಪಲ್ಸರಿ, ಮಸ್ಟ್ ಆ್ಯಂಡ್ ಶುಡ್. ಆಮೇಲೆ ವಿಷನ್ ಮ್ಯಾಗ್ಝಿನಿಂದ ಶಾರ್ಟ್ ನೋಟ್ಸ್ ಮಾಡಬಾರ್ದು. ದ ಹಿಂದೂ ನ್ಯೂಸ್ ಪೇಪರಿಂದನೂ ಕೂಡ ಶಾರ್ಟ್ ನೋಟ್ಸ್ ಮಾಡಬಾರ್ದು. ಅಗತ್ಯ ಇಲ್ಲ, ಬೇಡ. ಆದರೆ ಉಳಿದಿರೋದೆಲ್ಲ GS ಮತ್ತು ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ GS ನೋಟ್ಸ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೆನ್ಪಿಟ್ಕೊಡ್ರಿ. ಅಕಸ್ಮಾತ್ ನೀವೇನಾದರೂ ಇಫ್ ಯು ಡೋಂಟ್ ರಿವೈಸ್ ಸೇಮ್ ಡೇ, ಅವತ್ತಿಂದ ಅವತ್ತೇ ನೀವು ಓದಲಿಲ್ಲ, ರಿವಿಷನ್ ಮಾಡಲಿಲ್ಲ ಅಂದರೆ 50% ನೀವು ಮರ್ತಿರ್ತೀರಿ. ಈ ಅನುಭವ ನನಗಾಗಿದೆ. ನಾನು ಕೂಡ ನಿಮ್ಮ ವಯಸ್ಸಿನವನೇ, ನಿಮಗಿಂತ ಒಂದು 2-3 ವರ್ಷ ಅಷ್ಟೇ ದೊಡ್ಡವನಿರ್ತೀನಿ ಅಷ್ಟೇ. ತುಂಬ ಏನು ದೊಡ್ಡವನಿಲ್ಲ, ನಾನೇನು ಅಂಕಲ್ ಇಲ್ಲ, ಅಜ್ಜನೂ ಇಲ್ಲ. ನಿಮ್ಮ ಮನಸ್ಸು ಹೇಗೆ ವರ್ಕ್ ಮಾಡೋದು ನನಗೆ ಗೊತ್ತು. ಏನು ರೀ, 4 ಗಂಟೆ ಕ್ಲಾಸ್ ಕೇಳಿದಿರಿ, 2 ಗಂಟೆಯಲ್ಲಿ ಓದಿ ಮುಗಿಸ್ಬಿಡ್ರಿ ಅದನ್ನು, ಹೌದಲ್ವಾ? ಸೊ ಇದೊಂದು. ಇನ್ನು ನೆಕ್ಸ್ಟು GS ಆಯಿತಾ, ಸ್ಟ್ಯಾಟಿಕ್ ಸಬ್ಜೆಕ್ಟು. ನಾವು ಯಾವ ಥರ ಟೀಚ್ ಮಾಡ್ತಾ ಇದ್ದೀವಿ, ಒಂದೊಂದು ಸಬ್ಜೆಕ್ಟ್ ನಡೀತಾ ಹೋಗುತ್ತೆ, ಮುಗಿಸ್ಕೊಳ್ತಾ ಹೋಗ್ತೀರಿ. ನಾನು ಟಾರ್ಗೆಟ್ ಕೊಡ್ತಾ ಹೋಗ್ತಾ ಇರ್ತೀನಿ, ನಿಮಗೆ ಮುಗಿಯುತ್ತೆ. ಸೊ ಇದಾದಮೇಲೆ ಕರೆಂಟ್ ಅಫೇರ್ಸ್ 1 ಅವರ್ ಲೈವ್. ಕರೆಂಟ್ ಅಫೇರ್ಸ್ ಲೈವ್ ಕ್ಲಾಸ್ ನಡೆದಿರುತ್ತೆ. ಇದರಲ್ಲಿ ಏನು ನಾನು 4 ಅವರ್ಸ್ ಕ್ಲಾಸ್ ಅಂತ ಹೇಳಿದ್ನಲ್ಲ, ಅದರಲ್ಲಿ 1 ಅವರ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳಿರ್ತೀರಿ. ಅದನ್ನು ಮತ್ತೆ 4 ಪೇಜ್ ಪ್ರತಿದಿನ 4ರಿಂದ 5 ಪೇಜ್ ವಿಷನ್ ಮ್ಯಾಗ್ಝಿನ್ ಒಂದು ಅಕ್ಷರ ಬಿಡದೆ ಓದಬೇಕು. ವಿಷನ್ ಮ್ಯಾಗ್ಝಿನ್ನೇ ಓದಬೇಕು, ಒಂದು ಅಕ್ಷರ ಬಿಡದೇ ಓದಬೇಕು. ನಾನು ಕ್ಲಾಸ್ ಹೇಳುವಾಗ ಸ್ಕಿಪ್ ಮಾಡಿರ್ತೀನಿ ಕೆಲವೊಂದು ಸಾಲುಗಳನ್ನ, ನೀವು ಆ ಥರ ಸ್ಕಿಪ್ ಮಾಡೋ ಹಾಗಿಲ್ಲ. ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಕೀವರ್ಡ್ಗಳನ್ನ, ಎಕ್ಸಾಂಪಲ್ಗಳನ್ನ ನಾನು ಎಲ್ಲ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತೀನಿ. ಅದನ್ನು ಒಂದು ಅಕ್ಷರ ಬಿಡದೆ ರಿವಿಷನ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಮಾಡಿ ನೋಡಿರಿ, ಒಂದು ವರ್ಷದಲ್ಲಿ ಎಷ್ಟು ಟ್ಯಾಲೆಂಟ್ ಆಗ್ತೀರಿ ಅಂದರೆ ನೀವೇ ಯೂಟ್ಯೂಬಲ್ಲಿ ಬಂದು ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಬಟ್ ಟೀಚ್ ಮಾಡೋ ಅಗತ್ಯ ಇಲ್ಲ, ನಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಬೇಕು. ಟೀಚ್ ಮಾಡೋಕೆ ನಾನು ಇದೀನಲ್ಲ, ಎಕ್ಸಾಮ್ ನೀವು ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಆಯ್ತಾ ಇದು? ಸೊ 1 ಅವರ್ ಪ್ಯೂರ್ಲಿ ವಿಷನ್ ಮ್ಯಾಗ್ಝಿನ್ಗೆ, 4 ಅವರ್ಸ್ ಕ್ಲಾಸ್ಗಳಿಗೆ ಅದರಲ್ಲಿ 1 ಅವರ್ ವಿಷನ್ ಮ್ಯಾಗ್ಝಿನ್ ಆಗಿರುತ್ತೆ. ಇನ್ 2 ಅವರ್ ಅದೇನು ಕ್ಲಾಸ್ ಕೇಳಿರ್ತಿರಲ್ಲ ಎಕ್ಸ್ಟ್ರಾ 3 ಅವರು, ಅದ್ರ ರಿವಿಷನ್ಗೆ 1 ಅವರ್ ವಿಷನ್ ಮ್ಯಾಗ್ಝಿನ್ಗೆ ಪ್ಯೂರ್ಲಿ ಡೆಡಿಕೇಟೆಡ್ ಆಗಿ ಕೊಟ್ಬಿಡಬೇಕು. 4 + 2 + 1 7 ಅವರ್ಸ್ ಆಯಿತಾ? ಸೊ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನು, ಪ್ರತಿದಿನ 1 ಅವರ್ ನ್ಯೂಸ್ ಪೇಪರ್. ಇದರಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದರೆ ಅರ್ಧ ಗಂಟೆ ಪ್ರಜಾವಾಣಿಗೆ, ಅರ್ಧ ಗಂಟೆ ದ ಹಿಂದೂಗೆ. ನೀನು ನ್ಯೂಸ್ ಪೇಪರ್ ಓದೋದು ಹೇಗೆ, ಇದ್ರ ಬಗ್ಗೆ ನಾನು ವಿಡಿಯೋ ಮೊನ್ನೆನೇ ಅಪ್ಲೋಡ್ ಮಾಡಿದ್ದೀನಿ. ನ್ಯೂಸ್ ಪೇಪರ್ ಬಗ್ಗೆ ಯೂಟ್ಯೂಬ್ ಚಾನಲಲ್ಲಿ ಕಂಟೆಂಟ್ ಸೆಕ್ಷನ್ ಹೋಗಿ ಚೆಕ್ ಮಾಡಿ, ನ್ಯೂಸ್ ಪೇಪರ್ ಓದೋದ್ರ ಬಗ್ಗೆನೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. 1 ಅವರ್ ವಿಡಿಯೋ ಇದೆ, ದಯವಿಟ್ಟು ಮಿಸ್ ಮಾಡದೆ ನೋಡಿ, ದಯವಿಟ್ಟು. ಇನ್ನು ಇಂಗ್ಲೀಷ್ ಮೀಡಿಯಮ್ನವ್ರು ಇದ್ದೀರಿ, ಪ್ರಜಾವಾಣಿ ಈಗ ಓದೋ ಅಗತ್ಯ ಇಲ್ಲ. ಜಸ್ಟ್ ಹಿಂದೂ ನ್ಯೂಸ್ ಪೇಪರನ್ನು ಒಂದು 45 to 50 ಮಿನಿಟ್ಸ್ ಓದ್ಕೊಳ್ಳಿ, ಸಾಕು, ನಡೆಯುತ್ತೆ. ಇದಾಯ್ತಾ? ಯಾವುದ್ರ ಮೇಲೆ ಫೋಕಸ್ ಮಾಡ್ಬೇಕು ಸರ್ ಓದುವಾಗ? ಗೌರ್ಮೆಂಟ್ ಸ್ಕೀಮ್ಗಳು ಏನು ಬರ್ತಾ ಇದೆ, ಎಕನಾಮಿನಲ್ಲಿ ಏನು ನಡೀತಾ ಇದೆ, ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಏನು ನಡೀತಾ ಇದೆ, ಎನ್ವೈರ್ಮೆಂಟಲ್ಲಿ ಏನು ನಡೀತಾ ಇದೆ, ಇದ್ರ ಮೇಲೆ ಫೋಕಸ್ ಮಾಡಿ. ರಾಜಕೀಯ ಸುದ್ದಿಗಳನ್ನ, ಅನವಶ್ಯಕವಾಗಿರೋ ಸುದ್ದಿಗಳನ್ನ ಓದೋಕ್ಕೆ ಹೋಗಬೇಡಿ. ಓಕೆ, ನಾನು ಹೇಳಿದ್ದೀನಿ ನ್ಯೂಸ್ ಪೇಪರ್ ಯಾವ ಥರ ಓದೋದು ಅನ್ನೋದ್ರ ಬಗ್ಗೆ ವಿಡಿಯೋನೇ ಇದೆ, ಅದರದೊಂದು 1 ಅವರ್ ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅದು ಅಲ್ಲಿಗೆ ಮುಗೀತು. ಸೊ 1 ಅವರ್ ನ್ಯೂಸ್ ಪೇಪರ್ಗೆ ಹೋಯ್ತಾ? ಸೊ 4 ಅವರ್ ಕ್ಲಾಸ್ ಕೇಳಿದ್ರಿ, 2 ಅವರ್ ರಿವಿಷನ್ ಮಾಡಿದ್ರಿ, 1 ಅವರ್ ವಿಷನ್ ಮ್ಯಾಗ್ಝಿನ್ಗೆ ಕೊಟ್ಟರೆ, 1 ಅವರ್ ನ್ಯೂಸ್ ಪೇಪರ್ಗೆ 8 ಅವರ್ ಆಯ್ತು ಇಲ್ಲಿ. ಇನ್ನು ನೆಕ್ಸ್ಟ್ ಒಂದು ಅರ್ಧ ಗಂಟೆ PYQ ಅನಾಲಿಸಿಸ್ ಮಾಡಬೇಕು. ಯಾವ ಥರ ಯಾರು ಬಿಗಿನರ್ ಇರ್ತೀರಿ ನೀವು, UPSC ಪದಗಳನ್ನು ರೂಢಿ ಮಾಡ್ಕೊಳ್ಬೇಕು ಮೊದಲು. UPSC ಯಾವ ಥರ ಪದಗಳನ್ನು ಕೇಳುತ್ತೆ, ಅದು ಕೊಡುವಂತಹ ಕಾನ್ಸೆಪ್ಟ್ಸ್ ಯಾವ ಥರ ಇರುತ್ತೆ, ಅದನ್ನು ರೂಢಿ ಮಾಡ್ಕೊಳ್ಬೇಕು. ನೀವು ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿ ಅಂತ ಅಲ್ಲ, ಯಾವ ಸಬ್ಜೆಕ್ಟ್ ನಿಮಗೆ ನಾವು ಕ್ಲಾಸಲ್ಲಿ ಟೀಚ್ ಮಾಡ್ತಾ ಇರ್ತೀವಿ ಅದೇ ಸಬ್ಜೆಕ್ಟ್ನ 5ರಿಂದ 6 ಅಥವಾ ಒಂದು 10 ಪ್ರಶ್ನೆಗಳನ್ನ ಓದ್ಕೊಳ್ಳೋದು, ಕಠಿಣ ಶಬ್ದಾರ್ಥ ಬರ್ಕೊಳ್ಳೋದು. ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋದು ಅಷ್ಟೇ. ಅದನ್ನು ನಾವು ಮುಂದೆ ಕಲಿಸ್ಕೊಡ್ತೀವಿ ನಿಮಗೆ. ಸೊ UPSC ಯಾವ ಥರ ಪ್ರಶ್ನೆ ಕೇಳುತ್ತೆ, ಹಿಂದೆ ಯಾವ್ದು ಕೇಳಿದೆ ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ PYQs ಆರ್ ದ ಕ್ಲೋಸೆಸ್ಟ್ ಥಿಂಗ್ ಟು ದ ಆ್ಯಕ್ಚುಯಲ್ ಎಕ್ಸಾಮ್. PYQಗಳನ್ನ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಯಾವುದು ಆ್ಯಕ್ಚುಲಿ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಈಗ ಎಲ್ಲಿಗೆ ಬಂದ್ವಿ ನಾವು? ಸೊ 8 ಅವರ್ ಆಗಿತ್ತು ಪ್ಲಸ್ 30 ಮಿನಿಟ್ಸ್, ಇನ್ನೊಂದು 30 ಮಿನಿಟ್ಸು
ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಎಕ್ಸ್ಟ್ರಾ ಬುಕ್ಸನ್ನು ಓದೋದಿರ್ಬೋದು, ಅಥವಾ ಬೇರೆ ಬೇರೆ ಆರ್ಟಿಕಲ್ಗಳನ್ನ ನ್ಯೂಸ್ ಪೇಪರಲ್ಲಿ ಇರೋದನ್ನು ಓದೋದಿರ್ಬೋದು, ಅಥವಾ ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು, ಕ್ರಿಟಿಕಲ್ ಥಿಂಕ್ ಮಾಡೋದು. ಸೊ ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದೇನೇ ನೀವು ನೋಡ್ತಾ ಇದ್ರು, ನೀವು UPSCಗೆ ಥಿಂಕ್ ಆಗೋ ಥರ ಕಂಟೆಂಟ್ಗಳನ್ನ ಫಾಲೋ ಮಾಡ್ಕೊಳ್ತಾ ಹೋಗಿ. ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಸೊ ಯಾಕಂದರೆ ಇಂಟರ್ವ್ಯೂನಲ್ಲಿ 275 ಅಂಕಗಳಿದೆ, 225ವರೆಗೂ ಸ್ಕೋರ್ ಮಾಡ್ತಾ ಇದ್ದಾರೆ. ಕರ್ನಾಟಕದವರು 150, 160 ತೊಗೊಂಡಾಗ ತುಂಬ ರ್ಯಾಂಕ್ ಹಿಂದೆ ಉಳಿತಾರೆ. ಯಾರು 195 ಅಥವಾ 200 ತೊಗೊಳ್ತಾ ಇದ್ದಾರೆ ನೋಡಿ, ಟಾಪ್ 100 ಒಳಗಡೆ ಬರ್ತಾ ಇದ್ದಾರೆ. ನೀವು ಅಲ್ಲಿ ಬರಬೇಕು ಅಂದರೆ ಇವತ್ತು ಡೇ 1 ಅದು ಸ್ಟಾರ್ಟ್ ಆಗಬೇಕು, ಓದಬೇಕು. ಇಲ್ಲಿವರೆಗೂ ಓದಿಲ್ವಾ, ಬಿಟ್ಟು ಬಿಡ್ರಿ, ಈಗ ಸ್ಟಾರ್ಟ್ ಮಾಡಿರಿ. ಕಾರಣ ಹೇಳೋದು ಮುಗಿತು, ಕಾರಣ ಹೇಳ್ತಾ ಕೂತ್ರೆ ಆಗೋದಿಲ್ಲ, ಕಾರಣ ಹೇಳೋ ಹಾಗಿಲ್ಲ, ಕಾರಣ ಹೇಳಬಾರ್ದು. ದಯವಿಟ್ಟು ನಿಮ್ಮ ಜವಾಬ್ದಾರಿ ನೀವೇ ಹೊತ್ಕೊಳ್ಬೇಕು. ಓಕೆ, ಸೊ ಇಫ್ ಯು ಆರ್ ನಾಟ್ ಪ್ರಿಪೇರಿಂಗ್ ಜಸ್ಟ್ ಫಾರ್ ಪ್ರಿಲಿಮ್ಸ್, ನೀವು ಇಲ್ಲಿ ಬರೀ ಪ್ರಿಲಿಮ್ಸ್ ತಯಾರಿ ಮಾಡ್ತಾ ಇಲ್ಲ, IAS ಲೆವೆಲ್ ಪರ್ಸನಾಲಿಟಿ ನಿಮ್ಮಲ್ಲಿ ರೆಡಿ ಆಗ್ತಾ ಇದೆ. ಸೊ 9 ಅವರ್ ಟಾರ್ಗೆಟ್ ಕೊಟ್ಟು ನಾನು, ಸೊ ಇದರಲ್ಲಿ ನೀವು ಒಂದು 8 ಅವರ್ ರೀಚ್ ಆದರೂ ಸಾಕು ಡೈಲಿ. ಅಂದರೆ 2 ಅವರ್ ರಿವಿಷನ್ ಮಾಡೋಕೆ ಹೇಳಿದ್ದೀನಿ, 1 ಅವರಲ್ಲಿ ಮುಗಿದ್ರೆ ಎಂಜಾಯ್ ಮಾಡಿ ಉಳಿದ್ರೆ 1 ಅವರನ್ನು. ಸರಿ, ಆಮೇಲೆ ಇದು ನಿಮ್ಮದು ಮಂಡೇ ಟು ಸ್ಯಾಟರ್ಡೇ ಸ್ಟಡಿ ನಡಿಬೇಕು. ಫುಲ್ ಶೆಡ್ಯೂಲ್ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗಿಲ್ಲ. ಉದಾಹರಣೆಗೆ ನೀವು ಬೆಳಗ್ಗೆ 6 ಗಂಟೆಗೆ ಎದ್ದರೆ ಬೆಳಗ್ಗೆ 6ರಿಂದ 8ರವರೆಗೂ 2 ಅವರ್ ಸ್ಟಡಿ ಸ್ಲಾಟ್ ಫಿಕ್ಸ್. ಆಮೇಲೆ 8ರಿಂದ ಮಧ್ಯಾಹ್ನ 1, 1:30, 3:00ವರೆಗೂ ಕ್ಲಾಸ್ ನಡೀತಂತ ಅಂದರೆ ಅದರ ನಂತರ ಮತ್ತೆ ಒಂದು 2 ಅವರ್ ಸ್ಲಾಟ್. ಓಕೆ, ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ 1ರಿಂದ 2 ಅವರ್ ಸ್ಲಾಟ್. 10 ಅವರ್ ಟಾರ್ಗೆಟ್ ಹಾಕೊಂಡು ಮಾಡ್ಕೊಳ್ಬೋದು ಆರಾಮಾಗಿ. 24 ಗಂಟೆ ಇದೆಯಾ, 24 ಗಂಟೆಯಲ್ಲಿ ನೀವು 10 ಅವರ್ ಸ್ಟಡಿ ಮಾಡ್ತೀರಿ, 14 ಗಂಟೆ ಉಳಿತಾ ಇದೆ. ಅದರಲ್ಲಿ 8 ಗಂಟೆ ಮಲ್ಕೊಡ್ರಿ, ನಿದ್ದೆ ಕಡಿಮೆ ಮಾಡಬಾರ್ದು. 6 ಗಂಟೆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ನಿಮ್ಗೆ ಇದ್ದೇ ಇದೆ, ನಿದ್ದೆ ಕಡಿಮೆ ಮಾಡಬೇಡಿ. ನಾನು UPSCಗೆ ಓದ್ತಾ ಇದ್ದೀನಿ ಅಂತ ಅಂದ್ಕೊಂಡು ನಿದ್ದೆ ದಯವಿಟ್ಟು ಕಡಿಮೆ ಮಾಡಬಾರ್ದು. ನಿದ್ದೆ ಕಂಪಲ್ಸರಿಯಾಗಿ 8 ಗಂಟೆ ಬೇಕೇ ಬೇಕು. ನಿದ್ದೆ ಚೆನ್ನಾಗಿ ಮಾಡಿದ್ರೆ ಎನರ್ಜಿಯಿಂದ ಇರ್ತೀರಿ, ಯು ವಿಲ್ ಬಿ ಎನರ್ಜೆಟಿಕ್, ಪವರ್ಫುಲ್ ಆಗಿರ್ತೀರಿ. ಹುಲಿ ಹೇಗಿರುತ್ತೆ, ಹುಲಿ ಮಲಗೆ ಇರುತ್ತೆ, ಎದ್ದು ಅಂದರೆ ಭೇಟಿ ಆಡುತ್ತಲ್ವ, ನೀವು ಆ ಥರ ಎದ್ರಿ ಅಂದರೆ ಭೇಟಿ ಆಡ್ತಾ ಹೋಗೋದು. ಓಕೆ, ಆಮೇಲೆ ಸಂಡೇ ಹಾಫ್ ಡೇ ರಿವಿಷನ್ ಮಾಡ್ಕೊಳ್ತಾ ಹೋಗಿ, ಹಾಫ್ ಡೇ ಬ್ರೇಕ್ ತೊಗೊಳ್ಳಿ ಡಿಸೆಂಬರ್ವರೆಗೂ. ಜನವರಿಯಿಂದ ಸಂಡೇ ಕೂಡ ಬ್ರೇಕ್ ಬೇಡ ನಿಮಗೆ. ಓಕೆ, ಮೆಂಟಲಿ ರಿಲ್ಯಾಕ್ಸ್ ಆಗ್ತೀರಿ. ಸೊ ಅದ್ರ ಬಗ್ಗೆ ಹೇಳಿದೆ ನಾನು ನಿಮಗೆ. ಇನ್ನು ಓನ್ಲಿ ಲೈಟ್ ರಿವಿಷನ್ ಮಾಡಿ. ಸಂಡೇ ಅಂದರೆ ಚೆನ್ನಾಗಿ ಏನು ಆ ವಾರದಲ್ಲಿ ಕಲ್ತಿದ್ದೀರಿ ಅದನ್ನೆಲ್ಲ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡೋದು ಭಾಳ ಜನರಿಗೆ ಬೋರ್ ಆಗುತ್ತೆ, ಬಟ್ ಅದಾಗಬಾರ್ದು. ಅದಕ್ಕೋಸ್ಕರ ಒಂದು ಡೈಲಿ ಪ್ಲಾನರನ್ನು ನೀಟಾಗಿ ಮೇಂಟೈನ್ ಮಾಡಿ. ಪಾಂಚಜನ್ಯ IASನಿಂದ ಡೈಲಿ ಪ್ಲಾನರ್ ಮಾಡಿಸಿದ್ದೀವಿ. ದಿಸ್ ಬುಕ್ ವಿಲ್ ಹೆಲ್ಪ್ ಯು. ಈ ಬುಕ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವೇನು ಓದ್ತಾ ಇದ್ದೀರಿ, ಏನಿಲ್ಲ, ಏನೇನು ಮಾಡಿದ್ರಿ ಅವತ್ತು ಎಲ್ಲ ಬರೀತಾ ಹೋಗಬೇಕು. ಈ ಥರ ಒಂದು 365 ದಿನ ಫಾಲೋ ಮಾಡಿ ನೋಡಿ, ನೀವು ಯಾಕೆ ಯಶಸ್ವಿ ಆಗಿಲ್ಲ ನೋಡೋಣ, ಹಾಗೆ ಆಗ್ತೀರಿ. ಓಕೆ, ಸೊ ಇದಾಯಿತು. ಇನ್ನು ಮತ್ತೊಂದು ಮುಖ್ಯವಾದಂಥ ಅಂಶ, ಭಾಳ ಜನ ಫಾಲೋ ಮಾಡಲ್ಲ, ವೀಕ್ಲಿ ಟೆಸ್ಟ್. ಆ ವಾರ ಏನು ಸ್ಟಡಿ ಮಾಡಿದರೆ ಅದ್ರ ಮೇಲೆ ಒಂದು ಟೆಸ್ಟ್ ಬರೀಲೇಬೇಕು, ನೀವು ರಿವಿಷನ್ ಮಾಡ್ಕೊಳ್ಳೇಬೇಕು. ಆಮೇಲೆ ಫುಲ್ ಲೆಂತ್ ಟೆಸ್ಟ್ಗಳು, ಇದು ಮಂತ್ಲಿ ಆದರೂ ಇರ್ಬೋದು, ಅಥವಾ ನೀವು ಇಡೀ ಸಿಲೆಬಸ್ ಮುಗಿದ ಮೇಲಾದರೂ ಮಾಡ್ಕೊಳ್ಬೋದು. ಇದು ಕಂಪಲ್ಸರಿ. ಈ ಥರ ನಮ್ಮ ಸಂಸ್ಥೆಯಲ್ಲಿ ಇದು ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ. ಆಮೇಲೆ ಇಫ್ ಯು ಆರ್ ನಾಟ್ ಟೆಸ್ಟಿಂಗ್, ನೀವು ಟೆಸ್ಟ್ ಬರಿತಾ ಇಲ್ಲ, ಬರೀ ಓದ್ತಾ ಇದ್ದೀರಿ ಅಂದರೆ ನೀವು ಸೀರಿಯಸ್ ಪ್ರಿಪ್ರೇಷನ್ ಆಗ್ತಾ ಇಲ್ಲ ಅಂತ ಅರ್ಥ ನಿಮ್ಮದು, ನೆನ್ಪಿಟ್ಕೊಳ್ಳಿ. ಸರಿ, ಇನ್ನೊಂದು ಭಾಳ ಜನರಿಗೆ ಪ್ರಶ್ನೆ ಇರುತ್ತೆ, ಸರ್ ನಾವು NCERT ಯಾವಾಗ ಓದೋದು ಸರ್, ಆಮೇಲೆ ಸರ್ ನಾವು ಸ್ಪೆಕ್ಟ್ರಮ್ ಬುಕ್ಸ್ ಯಾವಾಗೆಲ್ಲ ಓದೋದು ಸರ್. ನೋಡಿ, ದಯವಿಟ್ಟು ಹೇಳ್ತೀನಿ, ನೀವು ಕೋಚಿಂಗ್ಗೆ ದುಡ್ಡು ಕೊಟ್ಟು ಜಾಯ್ನ್ ಆಗಿರ್ತೀರಿ, ಮೊದಲು 4ರಿಂದ 5 ತಿಂಗಳು ಫೋಕಸ್ ಓನ್ಲಿ ಆನ್ ಕ್ಲಾಸ್ ನೋಟ್ಸ್. ನಾವೇನು ಕ್ಲಾಸ್ ನೋಟ್ಸ್ ಕೊಡ್ತೀವಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ. ನಾವೇನು ಟೀಚ್ ಮಾಡ್ತೀವಿ ಕ್ಲಾಸಲ್ಲಿ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಒಂದು ಅಕ್ಷರ ಬಿಡದೆ ಎಲ್ಲ ಬೈ ಹಾರ್ಟ್ ಮಾಡ್ಕೊಂಡು ಬಿಡಿ ಅದನ್ನು. ಆಮೇಲೆ 5-6 ತಿಂಗಳಾಗುತ್ತಲ್ಲ ನೀವು ಕೋಚಿಂಗ್ ಜಾಯ್ನ್ ಆದಮೇಲೆ, ನಿಮಗೆ ಅಷ್ಟೊತ್ತಿಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗಿರುತ್ತೆ, ಟೀಚಿಂಗ್ ಸ್ಕಿಲ್ಗಳು, ಸ್ಟಡಿ ಸ್ಕಿಲ್ಗಳೆಲ್ಲ ಬಂದಿರುತ್ತೆ ನಿಮಗೆ. ಆವಾಗ ತೊಗೊಳ್ರಿ NCERT ಮತ್ತು ಲಕ್ಷ್ಮೀಕಾಂತ್ ಸ್ಪೆಕ್ಟ್ರಮ್ನಂಥ ಸ್ಟ್ಯಾಂಡರ್ಡ್ ಬುಕ್ಸನ್ನು. ಅಲ್ಲಿವರೆಗೂ ಬೇಡ. ಇದು ತುಂಬ ಮುಖ್ಯ. ಭಾಳ ಜನ ನೋಡಿದ್ದೀನಿ ನಾನು ವಿದ್ಯಾರ್ಥಿಗಳನ್ನ, ಕೋಚಿಂಗ್ ಜಾಯ್ನ್ ಆಗೋದಂತೆ ದುಡ್ಡು ಕೊಟ್ಟು ಕೋಚಿಂಗ್ ಜಾಯ್ನ್ ಆಗೋದು, ಮತ್ತು ಬುಕ್ ಸ್ಟಾಲಲ್ಲಿ ಹೋಗಿ ಬುಕ್ ಖರೀದಿ ಮಾಡಿ ಓದ್ಕೊಳ್ಳೋದು. ಮತ್ತು ನಮಗೆ ಯಾಕೆ ದುಡ್ಡು ಕೊಡ್ತೀರಿ ನೀವು ಬುಕ್ ಸ್ಟಾಲಲ್ಲಿ ಹೋಗಿ ಬುಕ್ ಖರೀದಿ ಮಾಡಿ ಓದೋರಿದ್ರೆ ಅದನ್ನೇ ಓದ್ಕೊಳ್ರಿ, ನಮ್ಮ ಹತ್ರ ಯಾಕೆ ಬರ್ತೀರಿ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮನ್ನು. ಯಾಕಂದರೆ ದುಡ್ಡು ಕೊಟ್ಟಿದ್ದೀರಿ ಅಂದರೆ ನೀವು ನಮ್ಮ ಮೇಲೆ ಋಣ ಇಟ್ಟಿರ್ತೀರಿ, ನಿಮ್ಮ ದುಡ್ಡು ಬಂದಿರುತ್ತೆ ನಮಗೆ. ಅದನ್ನು ನಿಮ್ಮ ಫೀಸ್ಗೆ ನಾವು ನ್ಯಾಯ ಕೊಡಬೇಕು ಅಂದರೆ ನಾವು ನಿಮಗೆ ಚೆನ್ನಾಗಿ ಟೀಚ್ ಮಾಡಬೇಕು. ನಾವು ಟೀಚ್ ಮಾಡಿರೋದನ್ನು ನೀವು ಸ್ಟಡಿ ಮಾಡ್ಕೊಂಡು ರಿವಿಷನ್ ಮಾಡಿಕೊಂಡು ಟೆಸ್ಟ್ ಬರೆದು ಒಳ್ಳೆ ಸ್ಕೋರ್ ತೊಗೊಂಡ್ರೆ ನಮಗೆ ತೃಪ್ತಿ ಆಗುತ್ತೆ. ನೀವು ಅದನ್ನು ಮಾಡಲಿಲ್ಲ ಅಂದರೆ ನಮಗೆ ದುಃಖ ಆಗುತ್ತೆ. ಅರ್ಥ ಆಯ್ತಾ? ಸೊ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಓದಿ, ಅವುಗಳನ್ನು ಕೂಡ ಏನು ತಪ್ಪಿಲ್ಲ, ಬಟ್ ಒಂದು 5-6 ತಿಂಗಳು ಮೊದಲು ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಫೌಂಡೇಶನನ್ನು. ಸರಿನಾ? ಮತ್ತು ಕೆಲವೊಬ್ರು ಏನೇನು ತಪ್ಪು ಮಾಡ್ತಾರೆ ಅದನ್ನು ಹೇಳ್ತೀನಿ ನೋಡಿ. ವಾಚಿಂಗ್ ಕ್ಲಾಸಸ್ ಬಟ್ ನಾಟ್ ರಿವೈಸಿಂಗ್. ಕ್ಲಾಸ್ ಕೇಳ್ತಾರೆ ಬಟ್ ರಿವಿಷನ್ ಮಾಡೋದಿಲ್ಲ. ಕಲೆಕ್ಟಿಂಗ್ ಟೂ ಮೆನಿ ಸೋರ್ಸಸ್, ಒಂದೇ ಸಬ್ಜೆಕ್ಟ್ 4-5 ಬುಕ್ ಹಿಡ್ಕೊಂಡು ಕೂತ್ಕೊಳ್ತಾರೆ. ಬೇಡ್ರಿ, ದಯವಿಟ್ಟು ಬೇಡ, ತಪ್ಪು ಮಾಡಬೇಡಿ. ಇದನ್ನು 10 ವರ್ಷದಿಂದ ನಾನು ಕೇಳ್ತಾ ಬರ್ತಾ ಇದ್ದೀನಿ, ಇನ್ನೂ ಅದೇ ವಿದ್ಯಾರ್ಥಿಗಳು ಅದೇ ತಪ್ಪನ್ನು ಮಾಡ್ತಾ ಇದ್ದಾರೆ. ಇಗ್ನೋರಿಂಗ್ PYQ ಓದೋ ಹಾಗೆ ಇಲ್ಲ, ಎಕ್ಸಾಮ್ ಬರೋವರೆಗೂ PYQಗಳನ್ನ ಮುಟ್ಟೋದೇ ಇಲ್ಲ. ಆ ಥರ ಮಾಡಬಾರ್ದು. ಡೈಲಿ 5 PYQಗಳನ್ನ ಓದ್ತಾ ಹೋಗ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಮತ್ತು ಒಂದು ಸಾರಿ ಈ ಬುಕ್ ಹಿಡಿಯೋದು, ಒಂದು ಸಾರಿ ಆ ಬುಕ್ ಹಿಡಿಯೋದು, ಆ ಥರ ಮಾಡಬಾರ್ದು. ಒಂದೊಂದು ಸಬ್ಜೆಕ್ಟ್ನ ನೀಟಾಗಿ ಮುಗಿಸ್ಕೊಳ್ತಾ ಹೋಗ್ಬೇಕು. ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಜಾಯ್ನ್ ಆಗಿ ನಾನು ಒಂದೊಂದೇ ಟಾರ್ಗೆಟ್ ಹಾಕಿ ಮಾಡ್ತಾ ಹೋಗಿ ಯಶಸ್ವಿ ಆಗ್ತೀರಿ. ಮತ್ತು ಟೆಸ್ಟ್ಗಳನ್ನ ಸ್ಕಿಪ್ ಮಾಡ್ತಾರೆ ಭಾಳ ಜನ ನೋಡಿದ್ದೀನಿ ನಾನು. ನಮ್ಮಲ್ಲಿ ಕೂಡ ಆಫ್ಲೈನ್ ಬಂದಿರ್ತಾರೆ, 50-60 ಸಾವಿರ ಫೀಸ್ ಕಟ್ಟಿರ್ತಾರೆ. ಅವಾಗ ಹೇಳ್ತಾರೆ, ಸರ್ ನಾನು ಓದಿರಲಿಲ್ಲ ರೀ. ನೀವು ಓದೋದು ಮುಖ್ಯ ಅಲ್ಲ, ಬರೀರಿ ಟೆಸ್ಟನ್ನು. ನೀವು 0 ಮಾರ್ಕ್ಸ್ ತೊಗೊಂಡ್ರೆ ತಪ್ಪಿಲ್ಲ, ಬಟ್ ಬರೀರಿ, ಸ್ಕಿಪ್ ಮಾಡಬಾರ್ದು ಟೆಸ್ಟನ್ನು. ಓಕೆ. ಆಮೇಲೆ ಸ್ಟಡಿ ಈವನ್ ವೆನ್ ಯು ಡೋಂಟ್ ಫೀಲ್ ಲೈಕ್ ಇಟ್.
ಸ್ಟಡಿ ಮಾಡೋಕೆ ಮೂಡ್ ಬರ್ತಾ ಇಲ್ವಾ, ಓಪನ್ ಮಾಡಿರಿ ನಿಮ್ಮ ಡೈರಿನ, ಬರೀರಿ ಅದರಲ್ಲಿ ನನಗೆ ಸ್ಟಡಿ ಮಾಡೋಕೆ ಮೂಡ್ ಬರ್ತಾ ಇಲ್ಲ, ಈ ಥರ ಆದರೆ ನಾನು IAS ಆಗಲ್ಲ ಅಂತ ಬರೀರಿ. ಆ ಲೈನನ್ನು ನಿಮ್ಮ ಮನಸ್ಸಿಗೆ ನೆನಪು ಮಾಡುತ್ತೆ ನಿಮಗೆ, ಅವಾಗ ಓದ್ಕೊಂಡು ಕೂತ್ಕೊಳ್ತೀರಿ. ಮೂಡ್ ಬೇಸ್ಡ್ ಸ್ಟಡಿ ಮಾಡಬಾರ್ದಪ್ಪ ಇಲ್ಲಿ. ಮೂಡ್ ಇಲ್ಲ ನನಗೆ ಇವತ್ತು, ಆ ಥರ ಎಲ್ಲ ಅನ್ನೋ ಹಾಗಿಲ್ಲ. ಓದೋದಂದರೆ ಓದೋದಷ್ಟೇ. ಎಲಾನ್ ಮಸ್ಕ್ ಅದನ್ನೇ ಹೇಳ್ತಾರೆ, ಕೆಲಸ ಮಾಡೋಕೆ ಮೋಟಿವೇಶನ್ ಯಾಕೆ ಬೇಕಂತಾರೆ ಅವರು. ನೋಡಿ, ಅರ್ಥ ಆಗ್ತಾ ಇಲ್ವಾ ಕಾನ್ಸೆಪ್ಟ್ ನಿಮಗೆ, ನಾವು ಅರ್ಥ ಮಾಡಿಸೋ ಥರನೇ ಹೇಳ್ತೀವಿ. ನಾವು ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ, ಯೂಟ್ಯೂಬ್ ಇದೆ, ಅಲ್ಲೂ ಅರ್ಥ ಆಗ್ತಾ ಇಲ್ವಾ, ChatGPT ಇದೆ, ಕೇಳ್ರಿ ಅದನ್ನು. ನನಗೆ ಸಣ್ಣ ಮಗುವಿನ ಥರ ಎಕ್ಸಾಂಪಲ್ನಿಂದ ತಿಳಿಸು ಅಂತ ಕೇಳಿ ಅದು ತಿಳಿಸುತ್ತೆ ನಿಮಗೆ. ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಚುವಲ್ ಕ್ಲಾರಿಟಿಯನ್ನು ತೆಗೆದುಕೊಳ್ತಾ ಹೋಗಿ. ಮತ್ತು ನೋ 0 days, ಇವತ್ತು ಓದೇ ಇಲ್ಲ ಅನ್ನೋ ಥರ ಇರೋ ಹಾಗಿಲ್ಲ. ಎವ್ರಿ ಡೇ ಸ್ಟಡಿ ಇರಲೇಬೇಕು. ಕನಿಷ್ಠ ಅರ್ಧ ಗಂಟೆ ನ್ಯೂಸ್ ಪೇಪರ್ ಆದರೂ ಅವತ್ತು ಓದಿರಲೇಬೇಕು. ಅದು ನಿಮ್ಮ ಪರ್ಸನಾಲಿಟಿಗೆ ಪರ್ಸನಲ್ ಡೆವಲಪ್ಮೆಂಟ್ಗಾದರೂ ಹೆಲ್ಪ್ ಆಗಿರಲೇಬೇಕು, ನೆನಪಿಟ್ಕೊಳ್ಳಿ. ಇನ್ನು UPSCನಲ್ಲಿ ನಿರಂತರತೆ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆಲಿಜೆನ್ಸ್. ಎಷ್ಟೋ ಜನ IIT, ಏಮ್ಸ್ ಡಾಕ್ಟರ್ಗಳು, ಇಂಜಿನಿಯರ್ಗಳು ಫೇಲ್ ಆಗಿ ಹೋಗಿದ್ದಾರೆ. ಒಬ್ಬ ಲೋಕಲ್ ಡಿಗ್ರಿ ಕಾಲೇಜಿನ ಸ್ಟೂಡೆಂಟ್ಗಳು ಪಾಸ್ ಆಗಿದ್ದಾರೆ. ಯಾಕೆ? ನಿರಂತರತೆ. ಈ ವರ್ಷನೇ ಕರ್ನಾಟಕದಿಂದ ಸಾಗರ್ ಅಂತವರು ಒಬ್ಬರು PSI ಇದ್ದಾರೆ, ಅವರು UPSC ಪಾಸ್ ಮಾಡಿದ್ದಾರೆ. ಸತತ 5 ವರ್ಷ CSATನಲ್ಲಿ ಫೇಲು, 6ನೇ ಅಟೆಂಪ್ಟ್ನಲ್ಲಿ 641ನೇ ರ್ಯಾಂಕ್ ಬಂದಿದ್ದಾರೆ, IPS ಆಗ್ತಾರೆ ಅವರು. ಒಬ್ಬ CSAT ಫೇಲ್ ಆಗಿರುವಂಥ ವಿದ್ಯಾರ್ಥಿ ಈ ಲೆವೆಲ್ ಅಂತ ಮುಟ್ತಾರೆ ಅಂದರೆ ಇದಕ್ಕೆ ಕಾರಣ ಏನು? ನಿರಂತರತೆ. ಅದು ನಿಮ್ಮಲ್ಲಿರಬೇಕು. ಅದನ್ನು ಕಾಪಾಡ್ಕೊಂಡು ಹೋಗೋಕ್ಕೇನೆ ನೀವು ಕೋಚಿಂಗ್ ಜಾಯ್ನ್ ಆಗಬೇಕು. ಸರ್, ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತ ತುಂಬ ಜನ ಹೇಳ್ತಾರೆ. ನೋಡಿ, ನಿಮಗೆ ಬಿಟ್ಟಿರೋದು ನನ್ನ ಪ್ರಕಾರ ಸೆಲ್ಫ್ ಸ್ಟಡಿ ಅಗತ್ಯ ಇಲ್ಲ. ಯಾಕಂದರೆ ಇವತ್ತು ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೀನಿ, ಸಣ್ಣ ಮಕ್ಕಳದು ಹೈಸ್ಕೂಲ್ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಟ್ಯೂಷನ್ ಫೀಸೇ 2,000 ಇದೆ. 2,000 × 12 ತಿಂಗಳು ಅಂದರೆ 24,000 ರೂಪಾಯಿ ಆಗುತ್ತೆ. ನಮ್ಮ 5 ಜನ IAS ಕೋಚಿಂಗ್ ಫೀಸ್ ಬರೀ 12,000 ರೂಪಾಯಿ ಇದೆ. ತಿಂಗಳಿಗೆ 1,000 ರೂಪಾಯಿ ಕೊಟ್ಟು ಹಾಗೆ ನೀವು. ಸೊ ಸೀರಿಯಸ್ ಇದ್ದೀರಿ, UPSCನ ನಾನು ಸೀರಿಯಸ್ ಆಗಿ ತೊಗೊಂಡು ಟ್ರೈ ಮಾಡ್ತೀನಿ ಅನ್ನೋರಿದ್ದರೆ ಬನ್ನಿರಿ. ನಾನು ಪ್ರಾಮಾಣಿಕವಾಗಿ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ದಿಕ್ಕು ತಪ್ಪಿಸಲ್ಲ. ನೀವು ಹೇಗೆ ಮಾಡಿದರೆ ಯಶಸ್ವಿ ಆಗ್ತೀರಿ ಅನ್ನೋದು ನಮಗೆ ಗೊತ್ತು. ನಿಮ್ಮನ್ನು ರೆಡಿ ಮಾಡ್ತೀವಿ, ಫೌಂಡೇಶನ್ ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತೀವಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕಂತ. ಓಕೆ, ಸೊ ಈ ಥರ 10 ಗಂಟೆಗಳ ಕಾಲ 1 ವರ್ಷ ನೀವು ಪ್ರಾಮಾಣಿಕವಾಗಿ ಸ್ಟಡಿ ಮಾಡಿದ್ದೆ ಅಂದರೆ UPSC ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಬಟ್ ಇಫ್ ಯು ಕ್ಯಾಂಟ್, ನೋ ಸ್ಟ್ರಾಟಜಿ ಕ್ಯಾನ್ ಸೇವ್ ಯು. ನೀವು ಇದನ್ನು ಮಾಡಲಿಲ್ಲ, ಇಲ್ಲೇ ತಪ್ತಾ ಇದ್ದೀರಿ, ಫೌಂಡೇಶನ್ನೇ ಚೆನ್ನಾಗಿ ಮಾಡ್ಕೊಳ್ತಾ ಇಲ್ಲ ಅಂತ ಅಂದರೆ ನೀವು ಎಷ್ಟೇ ಬುಕ್ಸ್ ಓದಿದ್ರು, ನೀವು ಎಷ್ಟೇ ಸ್ಟ್ರಾಟಜಿ ವಿಡಿಯೋ ಕೇಳಿದ್ರು ಕೂಡ ಫೇಲ್ ಆಗ್ತೀರಿ. ಈ ಪರೀಕ್ಷೆ ಹೇಗಂತ ಅಂದರೆ ನಿಮ್ಮನ್ನು ನೀವು ಎವಾಲ್ವ್ ಮಾಡ್ಕೊಳ್ಳೋದು, ನಿಮ್ಮನ್ನು ನೀವು ವಿಕಾಸ ಮಾಡ್ಕೊಳ್ಳೋದು. ನಿಮ್ಮಲ್ಲಿ ತಾಳ್ಮೆ, ನಿಮ್ಮಲ್ಲಿ ನಿರಂತರತೆ, ನಿಮ್ಮಲ್ಲಿ ಶಿಸ್ತು, ಇದೆಲ್ಲವನ್ನು ಬೆಳೆಸುವಂಥ ಪರೀಕ್ಷೆ ಇದು. ಅಷ್ಟು ಸುಲಭವಾಗಿರುವಂಥ ಪರೀಕ್ಷೆನೂ ಅಲ್ಲ, ಅಷ್ಟು ಡಿಫಿಕಲ್ಟ್ ಆಗಿರುವಂಥ ಪರೀಕ್ಷೆನೂ ಅಲ್ಲ. ತುಂಬ ಚೆನ್ನಾಗಿರುತ್ತೆ. ಬರೀರಿ. ಹಾಗೆಯೇ ಎಸ್ ಸರ್ ನಾನು ಮಾಡ್ತೀನಿ ಅನ್ನೋದಾಗಿದ್ದರೆ ನಿಮ್ಮ ಟಾರ್ಗೆಟ್ ಹಾಕ್ರಿ, ನೋಡೋಣ. ಕೆಳಗಡೆ 8 ಅವರ್ ಬರೆಯೋರು 8 ಅವರ್ ಬರೀರಿ, 10 ಅವರ್ ಬರೆಯೋರು 10 ಅವರ್ ಬರೀರಿ. ಕನಿಷ್ಠ ಒಂದು 8 ಗಂಟೆ ಆದರೂ ಸ್ಟಡಿ ಬೇಕಾಗುತ್ತೆ. ಫುಲ್ ಟೈಮ್ ಸ್ಟಡಿ ಮಾಡೋರಿಗೆ, ಪಾರ್ಟ್ ಟೈಮ್ ಮಾಡೋರಿಗೆ ಟಾರ್ಗೆಟ್ 2 ವರ್ಷ ಹಾಕ್ಕೊಳ್ಬೋದು ಅವರು. ಆ ಥರ ಮಾಡ್ಬೋದು. ಓಕೆ, ಮಾಡ್ತೀರಿ ಅಲ್ವಾ? ಮಾಡಲೇಬೇಕು. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತೀರಿ. ಮತ್ತು ಇನ್ನೊಂದು, ನೀವು KS ತಯಾರಿ ಮಾಡೋರಿದ್ರು ಕೂಡ UPSCನೇ ಮಾಡಿ ನೀವು KS ಕೂಡ ಪಾಸ್ ಆಗ್ತೀರಿ. ಸರಿನಾ? ಮರೀದೆ ನಿಮ್ಮ ಟೋಟಲ್ ಟೈಮಿಂಗ್ ಎಷ್ಟು ಅವರ್ ಸ್ಟಡಿ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಬರೀರಿ. ನಾನು ನೋಡ್ತೀನಿ. ಆಲ್ ದ ಬೆಸ್ಟ್. ನಮಸ್ಕಾರ.